ಯಾರು ಕೊಲೆ ಹಿಂದೆ ಸಂಘಟನೆಗಳ ಬೆಂಬಲ ಇದೆಯಾ? ಹತ್ಯೆ ಬೆನ್ನಲ್ಲೇ ಪಿಎಫ್ಐ ವಿರುದ್ಧ ಹಲವರು ಆರೋಪವನ್ನ ಮಾಡಿದ್ರು. ಪಿಎಫ್ಐ ಸೇರಿದಂತೆ ವಿವಿಧ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಅನ್ನೋ ಕೂಗು ಕೂಡ ರಾಜ್ಯದಲ್ಲಿ ಜೋರಾಗೆದ್ದಿದೆ. ಪಿಎಫ್ಐ ನಿಷೇಧಕ್ಕೆ ಸಿದ್ದರಾಮಯ್ಯ ಕೂಡ ಆಗ್ರಹ ಮಾಡಿದ್ರು. ಈ ನಿಷೇಧ ಸಂಬಂಧ ದೆಹಲಿಯಲ್ಲಿ ಉಮೇಶ್ ಕತ್ತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಈ ಹಿಂದೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು ಹೇಳ್ತಾ ಇದ್ರು ಇಂಥ ಸಂಘಟನೆಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಬ್ಯಾನ್ ಮಾಡ್ತೀವಿ ಅಂತ. ಈಗ ಯಾಕೆ ಆಗ್ತಿಲ್ಲ ಅಂತ ಬಿಜೆಪಿಯವರೇ ಕೆಲವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಉಮೇಶ್ ಕತ್ತಿ ಉತ್ತರ ಕೊಟ್ಟಿದ್ದಾರೆ. ಪಿಎಫ್ಐ ಸೇರಿದಂತೆ ವಿವಿಧ ಸಂಘಟನೆಗಳ ನಿಷೇಧಕ್ಕೆ ಕೂಗು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅವರು ರಿಯಾಕ್ಷನ್ ಕೊಟ್ಟಿರೋದು. ನಮ್ದೇನಿಲ್ಲ, ನಾವು ಬ್ಯಾನ್ ಮಾಡ್ತೀವಿ, ಸಮಾಜದ ಶಾಂತಿ ಕದಡುವ ಸಂಘಟನೆಗಳ ನಿಷೇಧ ಆಗಬೇಕು, ಸರ್ಕಾರ ಇಂಥ ಸಂಘಟನೆಗಳನ್ನ ನಿಷೇಧ ಮಾಡಬೇಕಾಗಿದೆ ಅಂತ ಕತ್ತಿ ಹೇಳಿದ್ದಾರೆ. ನಿಷೇಧದ ಬಗ್ಗೆ ಸಚಿವ ಉಮೇಶ್ ಕತ್ತಿ ಒತ್ತನ್ನ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿರುವಂತಹ ಸಚಿವ ಉಮೇಶ್ ಕತ್ತಿ ಪಿಎಫ್ಐನಂತ ಸಂಘಟನೆಗಳ ನಿಷೇಧಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗದ ಕಾರ್ಯಕರ್ತ ಹರ್ಷ ಹತ್ಯೆ ಪ್ರಕರಣದ ವಿಚಾರವಾಗಿ ಆ ಹತ್ಯೆಯನ್ನು ಖಂಡಿಸಿದ್ದಾರೆ ಶರತ್ ಮಡಿವಾಳ ತಂದೆ. 2017ರಲ್ಲಿ ಬಂಟ್ವಾಳದಲ್ಲಿ ಶರತ್ ಮಡಿವಾಳ ಕೊಲೆಯಾಗಿತ್ತು. ಆಗ್ಲೂ ಅಷ್ಟೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇನ್ನು ಶರತ್ ಮಡಿವಾಳ ತಂದೆ ಹೇಳ್ತಿರೋದು, ನನ್ನ ಮಗನನ್ನ ಕೊಂದ ರೀತಿಯಲ್ಲೇ ಹರ್ಷ ಕೊಲೆಯಾಗಿದೆ. ನನ್ನ ಕುಟುಂಬಕ್ಕೆ ಬಂದ ಸ್ಥಿತಿ ಈಗ ಹರ್ಷ ಕುಟುಂಬಕ್ಕೆ ಬಂದಿದೆ. ಈ ತರ ಬರಬಾರ್ದಾಗಿತ್ತು. ಸರ್ಕಾರ ಹರ್ಷ ಕುಟುಂಬ ಕೈ ಬಿಡಬಾರ್ದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ತಂದೆ ತನಿಯಪ್ಪ ಈ ಆಗ್ರಹವನ್ನು ಮಾಡಿರೋದು. ಮಗನನ್ನ ಕಳ್ಕೊಂಡು ವೇದನೆಯನ್ನ ಅನುಭವಿಸ್ತಾ ಇದ್ದೀವಿ. ಈಗಲಾದ್ರೂ ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ತನಿಯಪ್ಪ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಅವ್ರು ಹೇಳಿರೋದು, ಅವ್ರ ಮಗ ಶರತ್ ಕೊಲೆಯಾದಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಈ ವೇಳೆ ಸರ್ಕಾರ ನಮಗೆ ಯಾವುದೇ ಸಹಾಯ ಮಾಡಲಿಲ್ಲ. ಈಗ ಬಿಜೆಪಿ ಸರ್ಕಾರ ಇದೆ, ಹರ್ಷ ಕುಟುಂಬದವರನ್ನ ಬಿಜೆಪಿ ಸರ್ಕಾರ ಕೈ ಬಿಡಬಾರ್ದು ಅಂತ ತನಿಯಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತ ಹರ್ಷ ಹತ್ಯೆ ಆದಮೇಲೆ ಈ ರಾಜ್ಯದಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐನ ನಿಷೇಧ ಮಾಡಬೇಕಂತ ಹೇಳಿ ಬಿಜೆಪಿಯ ನಾಯಕರೇ ಒತ್ತಾಯವನ್ನು ಮಾಡ್ತಿದ್ದಾರೆ. ಈ ಹರ್ಷ ಹತ್ಯೆಯಾದ ರೀತಿಯಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಶರತ್ ಮಡಿವಾಳ ಕೂಡ ಹತ್ಯೆಯಾಗಿದ್ದರು. ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕೆಂಬ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಎಲ್ಲದಕ್ಕೆ ಮಾತಾಡೋಕ್ಕೆ ನಮ್ಮ ಜೊತೆ ಶರತ್ ಮಡಿವಾಳ ಅವರ ತಂದೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿಮ್ಮ ಮಗನ ರೀತಿಯೇ ಈಗ ಹರ್ಷನವರ ಹತ್ಯೆ ಆಗಿರುವಂಥದ್ದು, ಏನು ಹೇಳ್ತೀರಿ? ಈಗ ಶರತ್ ಮಡಿವಾಳ ಇವನು ಹರ್ಷ ಹತ್ಯೆ ನಾನು ಖಂಡಿಸ್ತೇನೆ. ಅದನ್ನು ನನ್ನ ಮಗನಿಗಾದ ಸ್ಥಿತಿ ಈಗ ಹರ್ಷನಿಗಾಗಿದೆ. ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರಿಗೆ ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಸೌಲಭ್ಯ ಸಿಗಬೇಕು. ನನ್ನ ಮಗನಿಗೆ ಏನೋ ಕೊಡದೇ ಇರ್ಬೋದು ಇವರು, ಆದರೂ ಅವರಿಗೆ ಸಿಗಬೇಕು. ಹಿಂದುತ್ವಕ್ಕಾಗಿ ಹೋರಾಡೋದೇ ತಪ್ಪ ಅಂತ ಹೇಳಿ, ಯಾಕೆಂದರೆ ಸುಮಾರು 25ಕ್ಕಿಂತ ಹೆಚ್ಚು ಯುವಕರ ಬಲಿದಾನ ಆಗಿದೆ, ಏನು ಹೇಳಿ? ನಮ್ಮ ಕರ್ನಾಟಕದಲ್ಲಿ ಸಾಧಾರಣ 25 ಜನಕ್ಕಿಂತ ಜಾಸ್ತಿ ಹತ್ಯೆ ಆಗಿದೆ. ಈ ಹತ್ಯೆಗೆ ಮೂಲ ಕಾರಣವೇ ಎಸ್ಡಿಪಿ ಮತ್ತು ಪಿಎಫ್ಐ. ಇದನ್ನು ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರಿಗೆ ಅದನ್ನು ಬ್ಯಾನ್ ಮಾಡಿ ನಿರ್ಮೂಲನೆ ಮಾಡಬೇಕು. ವ್ಯವಸ್ಥೆ ಎಲ್ಲ ನಿರ್ಮೂಲನೆ ಮಾಡಬೇಕು. ಈಗ ಶರತ್ ಮಡಿವಾಳ ಹತ್ಯೆ ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಈಗ ಬಿಜೆಪಿ ಸರ್ಕಾರ ಇದೆ. ಎಲ್ಲ ಕೇಂದ್ರದಲ್ಲಿ ಕೂಡ ಇದೆ, ರಾಜ್ಯದಲ್ಲಿ ಕೂಡ ಬಿಜೆಪಿ ಇದೆ. ಇಚ್ಛಾಶಕ್ತಿ ಇದ್ರೆ ಬ್ಯಾನ್ ಮಾಡ್ಬೋದು. ಈಗ ಮಾಡ್ತಾ ಇಲ್ಲ. ಏನು ಹೇಳ್ತೀರಿ ಈ ರಾಜಕೀಯ ನಾಯಕರಿಗೆ? ನಾನು ಮೂಲತಃ ಹೇಳೋದೇನಂತ ಹೇಳಿದರೆ, ಮೇಲೆ ಸೆಂಟ್ರಲ್ನಲ್ಲಿಯೂ ಮೋದಿ ಸರ್ಕಾರ ಇದೆ, ಇಲ್ಲಿಯೂ ನಮ್ಮದು ಬಿಜೆಪಿ ಸರ್ಕಾರ ಇದೆ. ಆದ್ದರಿಂದ ಇದನ್ನು ತಕ್ಷಣ ಬ್ಯಾನ್ ಮಾಡಬೇಕು. ಈಗ ಮುಂದೆ ಆಸ್ಪತ್ರೆ ಕೊಡಬಾರ್ದು. ಅವರ ಫ್ಯಾಮಿಲಿ ಕೂಡ ನಿಮ್ಮ ಫ್ಯಾಮಿಲಿ ಥರ ತುಂಬ ಕಡು ಬಡತನದ ಫ್ಯಾಮಿಲಿ, ಮತ್ತು ಮನೆಗೆ ಕೂಡ ಆಧಾರ ಆಗಿದ್ದು ಅವರೊಬ್ಬರೇ, ನಿಮಗೆ ಕೂಡ ಆಧಾರ ಶರತ್ ಅವರು ಕೂಡ ಒಬ್ಬರೇ. ಈಗ ಎರಡೂ ಮನೆಯ ಒಂದು ಮಗನನ್ನು ಕಳ್ಕೊಂಡಿದೆ. ಯಾವ ರೀತಿಯಾಗಿ ಕಷ್ಟ ಆಗ್ತದೆ ಈಗ ಜೀವನ ಮಾಡೋಕ್ಕೆ? ನಿಮಗೆ ಮಗ ಇದ್ದರೆ ಯಾವ ರೀತಿಯಾಗಿ ಸುಲಭ ಆಗ್ತಾ ಇತ್ತು? ನನ್ನ ಮಗ ಇರ್ತಿದ್ರೆ ನನಗೆ ಜೀವನವೇ ಸುಖ ಇತ್ತು. ಈಗ ನನ್ನ ಮಗನನ್ನು ಕಳ್ಕೊಂಡು ನನ್ನ ಜೀವನವೇ ಬರ್ಬರಾಗಿದೆ. ಮುಂದೆ ನನಗೆ ಸಾಗಲಿಕ್ಕೆ ದಾರಿ ಕಾಣೋದಿಲ್ಲ. ಆದ್ದರಿಂದ ಸರ್ಕಾರದಲ್ಲಿ ನಮ್ಮನ್ನು ಗುರುತಿಸಿ ಏನಾದರೂ ಸರ್ಕಾರದಿಂದ ನಮಗೆ ಸಹಾಯಧನ ಕೊಡಬೇಕು. ರಾತ್ರಿ ಹಗಲು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ಇಡೀ ಸಂಸಾರವನ್ನು ನಿಭಾಯಿಸ್ತಿದ್ದ. ನನ್ನ ಹೆಂಡತಿ, ನನ್ನನ್ನು ಮತ್ತು ನನ್ನ ಅಕ್ಕಂದಿರನ್ನು ಎಲ್ಲ ನೋಡ್ತಿದ್ದ. ಇಡೀ ದಿವಸ ಕೆಲಸ ಮಾಡಿಕೊಂಡು ರಾತ್ರಿ 10 ಗಂಟೆವರೆಗೂ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಇಡೀ ಸಂಸಾರವನ್ನು ಅವನು ಜೀವನ ಮಾಡ್ತಿದ್ದ. ಅವನ್ನ ಕಳ್ಕೊಂಡ ನಂತರ ನಮಗೆ ಯಾವುದು ತೋಚದಾಗಿದೆ. ನಮ್ಮ ಜೀವನ ಮುಂದೆ ಹೋಗೋದಿಲ್ಲ. ಆದ್ದರಿಂದ
ನಮ್ಮನ್ನು ಗುರುತಿಸಿ ಸರ್ಕಾರ ನಮ್ಮನ್ನು ಗುರುತಿಸಿ ಏನಾದರೂ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕು, ಅದು ನಮ್ಮ ಬೇಡಿಕೆ. ಇದು ಶರತ್ ಮಡಿವಾಳ ಅವರ ತಂದೆಯ ಮಾತು. ಅವರ ಮಾತಿನ ಪ್ರಕಾರವಾಗಿ ಸರ್ಕಾರ ಈಗಲಾದರೂ ನಮ್ಮನ್ನು ಗುರುತಿಸಬೇಕು. ಹಿಂದುತ್ವಕ್ಕಾಗಿ ಮಗನನ್ನು ಬಲಿ ಕೊಟ್ಟಿದ್ದೇವೆ, ಅನಂತರವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದೇವೆ, ಸರ್ಕಾರ ನಮ್ಮ ಕಡೆ ಗಮನ ಹರಿಸಬೇಕು ಎಂಬ ಮಾತುಗಳನ್ನು ಶರತ್ ಮಡಿವಾಳ ಅವರ ತಂದೆ ಹೇಳ್ತಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಮತ್ತಷ್ಟು